ಇನ್ನು ರಾಜ್ಯಪಾಲರು ಮತ್ತು ಸಿಎಂ ಅವರು ಭಾಗಿಯಾಗುವಂಥ ಕಾರ್ಯಕ್ರಮದಲ್ಲೇ ಎಡವಟ್ ಮಾಡ್ಕೊಂಡಿದ್ದಾರೆ. ಏನಾಯ್ತು ಗೊತ್ತಾ? ಗಣರಾಜ್ಯೋತ್ಸವದ ಒಂದು ಸ್ವಾಗತ ಫಲಕ ಬರುತ್ತಲ್ಲ, ಅಲ್ಲೊಂದು ಎಡವಟ್ ಮಾಡ್ಕೊಂಡಿದ್ದಾರೆ. GBA ಅಂತ ಹೆಸರು ಚೇಂಜ್ ಮಾಡಿಬಿಟ್ಟು ಅವರೇ ಮರೆತುಬಿಟ್ಟು ಈಗ BBMP ಅಂತ ಹಾಕ್ಬಿಟ್ಟಿದ್ದಾರೆ. GBA ಆಗಿ ಬದಲಾಗಿದ್ರು BB ಅಂತ ಬೋರ್ಡ್ ಹಾಕ್ಸಿದ್ದಾರೆ, BBMP ಅಂತ. ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದು ಅದರದ್ದೇ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು. BBMP ಅಂತಾನೆ ಬೋರ್ಡ್ ಹಾಕ್ಸಿದ್ದಾರೆ. ಮಾಣಿಕ್ ಷಾ ಮೈದಾನದಲ್ಲಿ ಸ್ವಾಗತ ಕೋರುವಂಥ ಬೋರ್ಡ್ ಅದು. GB ಅಂತ ಬದಲಾಗಿ ಎಷ್ಟೋ ದಿನಗಳಾಯಿತು. BBMP ಅಂತ ಹಾಕಿಸ್ಬಿಟ್ಟಿದ್ದಾರೆ ಸ್ವಾಗತದ ಬೋರ್ಡ್. ನನಗೆ ಅನುಮಾನ ಬರ್ತಾ ಇದೆ, ಇದು ಲಾಸ್ಟ್ ಇಯರ್ದೇನಾದರೂ ತೆಗೆದಿಟ್ಬಿಟ್ರ ಅಂತ. ಗೊತ್ತಿದ್ದು ಎಡವಟ್ಟು ಮಾಡ್ಕೊಳ್ಳುವಂಥ ಕೆಲಸ ಹೇಗಾಯಿತು? BBMP ಅಂತ ಈಗ ಎಲ್ಲ ಕಡೆ ನಾಮಫಲಕಗಳನ್ನು ಚೇಂಜ್ ಮಾಡಿರುವಂಥ GBA ಸ್ವಾಗತ ಕೋರುವಂಥ ಕಮಾನು ರೂಪದಲ್ಲಿ ಬರುವಂಥ ವೆಲ್ಕಮ್ ಬೋರ್ಡು BBMP ಅಂತ ಹಿಂಗೆ ಬಂತು. ಇದು ಅಧಿಕಾರಿಗಳ ಎಡವಟ್ಟು. ಈ ಕಾರ್ಯಕ್ರಮಕ್ಕೆ ನೋಡಿ, ರಾಜ್ಯಪಾಲರು ಬರ್ತಾರೆ, CM ಬರ್ತಾರೆ, ಗಣ್ಯಾತಿ ಗಣ್ಯರು ಬರ್ತಾರೆ. BBMP ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಹಳೆ ಬೋರ್ಡ್ಗೇನಾದರೂ ಹೊಸ ಹೂವಿನ ಟಚ್ ಕೊಟ್ಬಿಟ್ರಾ ಅಂತ. ಚೇಂಜ್ ಮಾಡ್ತಾರಾ ಅಥವಾ ಹಂಗೆ ಉಳಿಯುತ್ತಾ ಗೊತ್ತಿಲ್ಲ. ಈಗ ಇದೊಂದು ಎಡವಟ್ಟೆ. ಇದು GBA ಅಂತ ಬದಲಾಗಿದೆ, BBMP ಅನ್ನೋದು ಹೋಗಿದೆ. ಅವರೇ ಮರೆತುಬಿಟ್ಟಿದ್ದಾರೆ BBMP GBA ಆಗಿ ಬದಲಾಗಿದೆ ಅಂತ. ನೋಡಿ, ಇದೇ ಬೋರ್ಡು BBMP ಗಣರಾಜ್ಯೋತ್ಸವ 2026 ಅಂತಿದೆ. ಇದೊಂದು ಮತ್ತೊಂದು ಎಡವಟ್ಟು ಮಾಡ್ಕೊಂಡಿರೋದು, ಅದು CM ಭಾಗಿಯಾಗುವಂಥ ಕಾರ್ಯಕ್ರಮದಲ್ಲಿ ಇಂಥ ದೊಡ್ಡ ಎಡವಟ್ಟು ಮಾಡ್ಕೊಂಡಿರೋದು. ನೋಡಿ, ಎರಡು ಬೇರೆ ಬೇರೆ ಬೋರ್ಡ್ಸು. ಅಂದರೆ ಮೇಲ್ಗಡೆ BBMP ಅಂತ ಹಾಕಿದಿರಲ್ಲ, ಅದು ಸಪ್ರೇಟ್ ಬೋರ್ಡು. ಗಣರಾಜ್ಯೋತ್ಸವ 2026 ಅಂತಿದೆಯಲ್ಲ, ಅದೊಂದು ಸಪ್ರೇಟ್ ಬೋರ್ಡು. ಹಾಗೆ ಅದು ಡಿವೈಡ್ ಮಾಡ್ಕೊಂಡು ಹಾಕಿರುವಂಥ ಬೋರ್ಡ್ ಅದು. ಹೆಂಗಾಯ್ತದ್ದು ಎಡವಟ್ಟು? ಇದಕ್ಕೆ ಉಸ್ತುವಾರಿ ವಹಿಸ್ಕೊಂಡಿದ್ದಂಥ ಅಧಿಕಾರಿನ ಎಡವಟ್ಟ, ಕೆಲಸ ಮಾಡೋರು ಇದನ್ನು ಯಾರಿಗೂ ವಹಿಸಿದ್ರು ಕೆಲಸ ಮಾಡೋದಕ್ಕೆ, ಅವರ ಕೆಳಗಿನ ಒಬ್ಬ ಕೆಲಸಗಾರರು ಅವ್ರು ಮಾಡಿರೋ ಎಡವಟ್ಟ? ಕೇಳ್ತೀನಿ ನಮ್ಮ ಪ್ರತಿನಿಧಿ ಸುಚಿತ್ರಾ ಅಂತ. ಸುಚಿತ್ರಾ, BBMP ಅಂತ ಬೋರ್ಡ್ ಹಾಕಿದ್ದಾರೆ, GBA ಅಂತ ಬದಲಾಗಿ ಎಷ್ಟೋ ದಿನಗಳಾಯಿತು. ಹೆಂಗಾಗುತ್ತೆ ಇದು ಮಿಸ್ಟೇಕು? ಅದು CM ಮತ್ತು ರಾಜ್ಯಪಾಲರು ಭಾಗಿಯಾಗುವಂಥ ಕಾರ್ಯಕ್ರಮದಲ್ಲಿ ಹೆಂಗಾಗುತ್ತೆ ಇದು ಮಿಸ್ಟೇಕು ಅಂತ ಸುಚಿತ್ರಾ? ಶರತ್, ಏನು ಇವತ್ತು ಗಣರಾಜ್ಯೋತ್ಸವ ನಡೀತಾ ಇರುವಂತದ್ದು, ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಣಿಕ್ ಷಾ ಪೆರೇಡ್ ನಲ್ಲಿ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈ ಒಂದು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಈಗಾಗಲೇ BBMP GBA ಆಗಿ ಮಾರ್ಪಟ್ಟು ಈಗಾಗಲೇ ಸಾಕಷ್ಟು ತಿಂಗಳುಗಳಾಗಿದೆ. ಆದ್ರೂ ಕೂಡ ಇಲ್ಲಿನ ಸ್ವಾಗತಕ್ಕೆ ಕೋರಿರುವಂತಹ ಪುಷ್ಪಾಲಂಕಾರದಲ್ಲಿ ಇವರು ಇನ್ನೂ ಕೂಡ BBMP ಅನ್ನೋ ಒಂದು ಹೆಸರನ್ನೇ ಬಳಸಿರುವಂತದ್ದು. ಅಂದ್ರೆ ಎಲ್ಲಾ ಕಡೆನೂ ಕೂಡ ನಗರ ಪಾಲಿಕೆಗಳಲ್ಲಿ ಈಗಾಗಲೇ GBA ಅಂತ ಬದಲಾವಣೆ ಆಗಿದೆ. ಇನ್ನೂ ಕೂಡ ಈ ಒಂದು BBMP ನ ಹೊರತುಪಡಿಸಿ ಇನ್ನೂ ಬಂದಿಲ್ವಾ? ಯಾಕಂತ ಹೇಳಿದ್ರೆ ಈ ಒಂದು ಮಾಣಿಕ್ ಷಾ ಪೆರೇಡ್ ನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಅಂತ ಹೇಳಿದ್ರೆ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರು ಕೂಡ ಭಾಗಿಯಾಗ್ತಾರೆ. ಸಾಕಷ್ಟು ಒಂದು ರೀತಿಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ, ಸಾಕಷ್ಟು ಒಂದು ಸೂಚನೆಗಳನ್ನ ಕೂಡ ಪಾಲಿಸಬೇಕಾಗತ್ತೆ. ಆದ್ರೆ ಇವರು ಸ್ವಾಗತವನ್ನ ಕೋರುವಂತಹ ಎಂಟ್ರೆನ್ಸ್ ನಲ್ಲೇ ಇವರು GBA ಅನ್ನೋದರ ಬದಲಾಗಿ BBMP ಅಂತ ಹಾಕಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಒಂದು ಸ್ವಾಗತ ಕೋರುವಂತಹ ಏನು ಈ ಒಂದು ಆರ್ಚ್ ಇದೆ, ಈ ಒಂದು ಇದರಲ್ಲಿ ಪುಷ್ಪ ಅಲಂಕಾರದ ಮೂಲಕ ಸ್ವಾಗತವನ್ನ ಕೋರಿರುವಂತದ್ದು. ಜೊತೆಗೆ ಇದರಲ್ಲಿ ಸದ್ಯ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. 2000ಕ್ಕೂ ಹೆಚ್ಚು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಒಂದು ಮಾಣಿಕ್ ಷಾ ಪೆರೇಡ್ ನಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಸಾಕಷ್ಟು ಒಂದು ಸಂಚಾರ ಬದಲಾವಣೆ ಆಗಿರುವಂತದ್ದು. ಮತ್ತೆ ಏನು ಈ ಒಂದು ಗೇಟ್ ನಂಬರ್ 4ರಲ್ಲಿ ಏನು ಪಾಸ್ ಇರುವಂತವರಿಗೆ ಮಾತ್ರ ಹಲೋವನ್ನ ಮಾಡ್ತಾ ಇರೋದು. ಕ್ಯೂ ಮೂಲಕ ಇಲ್ಲಿ ಏನು ಜನರನ್ನ ಒಳಗಡೆ ಬೀಳ್ತಾ ಇರುವಂತದ್ದು. ಇನ್ನು ಬೆಳಗ್ಗೆ 8:30ರಿಂದ 10:30ವರೆಗೂ ಕೂಡ ರಸ್ತೆಗಳಲ್ಲಿ ಸಂಚಾರ ವ್ಯವಸ್ಥೆ
ಬದಲಾವಣೆ ಆಗಿರುವಂತದ್ದು. ಕಬ್ಬನ್ ರಸ್ತೆಯ BRB ಜಂಕ್ಷನ್ ನಿಂದ ಕಾಮರಾಜ ರಸ್ತೆವರೆಗೂ ಕೂಡ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ. ಜೊತೆಗೆ ಈ ಒಂದು ಸಂಚಾರ ವ್ಯವಸ್ಥೆಯಲ್ಲಿ ಕೂಡ ಬದಲಾವಣೆ ಆಗಿದೆ. ಪೊಲೀಸ್ ಏನು ಗೇಟ್ ನ ಎಂಟ್ರೆನ್ಸ್ ನಲ್ಲಿ ಏನು ಎಲ್ಲ ಠಾಣೆಯ ಕೆಲವೊಂದು ನಿಯೋಜಿತ ಇನ್ಸ್ಪೆಕ್ಟರ್ಗಳು ಪಾಸ್ ಅನ್ನ ಚೆಕ್ ಮಾಡಿ ಜನರನ್ನ ಒಳಗಡೆ ಬಿಡ್ತಾ ಇರುವಂತದ್ದು. ಇನ್ನು ಇನ್ಫೆಂಟ್ರಿ ರಸ್ತೆಯಲ್ಲಿ ಈ ಒಂದು ಮಣಿಪಾಲ್ ಸೆಂಟರ್ ಕಡೆಗೆ ಸಂಚರಿಸುವಂತಹ ವಾಹನಗಳು ಸಫಿನಾ ಪ್ಲಾಜಾ ಬಳಿ ಎಡಕ್ಕೆ ತಿರುಗಿಕೊಂಡು ಮೈನ್ ಗಾರ್ಡ್ ಆಲಿ ಸರ್ಕಲ್ ಡಿಫೆನ್ಸರಿ ರಸ್ತೆ ಮೂಲಕ ಹೋಗಬೇಕಾಗತ್ತೆ. ಈ ಒಂದು ಅಂದ್ರೆ GBA ಬದಲಾಗಿ BBMP ಅಂತ ಬೋರ್ಡ್ ಹಾಕಿರುವಂತದ್ದು ಎಲ್ಲೋ ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಸದ್ಯ ಈ ಒಂದು ಏನು BBMPಯನ್ನ ಇನ್ನೂ ಕೂಡ ಇವರು GBA ಆಗಿ ಬದಲಾವಣೆ ಮಾಡಿಲ್ವಾ ಅಧಿಕಾರಿಗಳು ಅನ್ನೋದು ಕೂಡ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇನ್ನಾದ್ರೂ ಕೂಡ ಒಂದು ಏನು ರಾಜ್ಯಪಾಲರು CM ಆಗಿ ಎಲ್ಲಾ ರೀತಿಯ ಉನ್ನತ ಸಚಿವರು ಕೂಡ ಬರ್ತಾರೆ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮೊದಲೇ ಆಯೋಜನೆಯನ್ನ ಮಾಡಿರ್ತಾರೆ ಅವರೇ. ಆದ್ರೂ ಕೂಡ ಈ ಒಂದು ಬೋರ್ಡ್ ನಲ್ಲಿ ಏನಕ್ಕೆ BBMP ಅಂತ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಮುಖ ಆಗತ್ತೆ. ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.